2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. 2028ಕ್ಕೆ 141 ಸೀಟ್ ಗೆಲ್ತೀವಿ ಎಂದ ಡಿಕೆ ಶಿವಕುಮಾರ್. 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. 2028ಕ್ಕೆ 141 ಸೀಟ್ ಗೆಲ್ತೀವಿ ಎಂದ ಡಿಕೆಶಿ. ಅದರಲ್ಲಿ ಅನುಮಾನವೇ ಇಲ್ಲ ಎಂದ ಪ್ರಿಯಾಂಕ್. ಖಂಡಿತ ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ. 5 ಗ್ಯಾರಂಟಿ ಮುಂದಿಟ್ಟು ಜನರ ಮುಂದೆ ಹೋಗ್ತೀವಿ. ಜಿಬಿಎ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಲ್ಲಿ ಜಯಭೇರಿ ಆಗ್ತೀವಿ. ಮುಂದಿನ ಚುನಾವಣೆಯಲ್ಲಿ 140ಕ್ಕೂ ಹೆಚ್ಚು ಸೀಟ್ ತಗೋತೀವಿ. ಬೆಂಗಳೂರಿನಲ್ಲಿ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂಥ ಒಂದಿಷ್ಟು ಭರವಸೆಗಳನ್ನು ವ್ಯಕ್ತಪಡಿಸಿರುವಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಪ್ರಿಯಾಂಕ್ ಖರ್ಗೆ. ಈಗಾಗಲೇ 141 ಸೀಟ್ ಗೆಲ್ತೀವಿ ನಾವು 2028ರ ವಿಧಾನಸಭೆ ಚುನಾವಣೆಯಲ್ಲಿ, ಮತ್ತೆ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ. ಈ ಬಾರಿ 136 ಗೆದ್ದಿದ್ದೀವಿ ಅಂತ ಅಂದರೆ 141 ಸೀಟ್ ಗೆಲ್ಲಕ್ಕಾಗಲ್ವಾ? ನಮಗೆ ಗೆದ್ದೇ ಗೆಲ್ತೀವಿ. ಸೊ ಅದೇ ರೀತಿಯಾಗಿ 5 ಗ್ಯಾರಂಟಿಗಳನ್ನ ಸಹಿತ ಏನು ಜನರಿಗೆ ಕೊಟ್ಟಿದ್ದೇವೋ ಆ 5 ಗ್ಯಾರಂಟಿಗಳು ಸಕ್ಸಸ್ಫುಲ್ ಆಗಿದೆ ಅಂತ ಇವರುಗಳು ಹೇಳ್ತಾರೆ. ಡಿಕೆ ಶಿವಕುಮಾರ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಇವರುಗಳು ಮಾತಾಡ್ತಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನುವಂಥದ್ದು ಜನ ಸಹಿತ ನೋಡಿದ್ದಾರೆ, ಜನಕ್ಕೂ ಸಹಿತ ಗೊತ್ತು. ಇದೀಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎಷ್ಟು ಜನಕ್ಕೆ ದುಡ್ಡು ಹೋಗ್ತಾ ಇದೆ, ಎಷ್ಟು ಜನಕ್ಕೆ ದುಡ್ಡು ಹೋಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ಯುವಶಕ್ತಿ ಯೋಜನೆ ಅಡಿ ಯುವಶಕ್ತಿಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ದುಡ್ಡನ್ನು ಕಳಿಸಿದ್ದೀರಾ, ಎಷ್ಟು ದುಡ್ಡನ್ನು ಹಾಕಿದ್ದೀರಾ ಅದು ಕೂಡ ಗಮನಿಸಿದ್ದಾರೆ. ಇನ್ನು ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಫ್ರೀ ಆಗಿ ಟಿಕೆಟ್ ಕೊಡ್ತೀರಾ, ಗಂಡು ಮಕ್ಕಳಿಗೆ ಡಬಲ್ ರೇಟ್ ಅಲ್ಲಿ ಹೆಚ್ಚಿಗೆ ಮಾಡ್ತೀರಾ. ಅದ್ರ ಜೊತೆಗೆ ಇವತ್ತು ಸಹಿತ ಒಂದು ಪ್ರಯಾಣಿಕ ರಹಿತ ಒಂದು ಲಗೇಜ್ ನಲ್ಲಿ ಅಲ್ಲೂ ಕೂಡ ಹೆಚ್ಚಳವನ್ನ ಮಾಡಿರುವಂಥದ್ದು. ಇನ್ನು ಕರೆಂಟ್ ಬಿಲ್ ಅಲ್ಲಿ 1 to ಡಬಲ್ ಹೆಚ್ಚಿಗೆ ಬರ್ತಾ ಇದೆ ಒಂದೊಂದು ಕಡೆ ನಾವು ಗಮನಿಸಿದಾಗ. ಇಷ್ಟೆಲ್ಲ ಆಗಿದೆ ಅಂತ ಅಂದಾಗ 5 ಗ್ಯಾರಂಟಿಗಳನ್ನ ಇಟ್ಟು ಇವರು ಮುಂದಿನ ಬಾರಿ 141 ಸೀಟಲ್ಲಿ ಗೆಲ್ತೀವಿ ಅಂತ ಹೇಳ್ತಾರೆ. ಯಾರಿಗ ಅನುಮಾನ ಇದೆ ಅಂತ? ಯಾರಿಗೂ ಅನುಮಾನ ಇಲ್ಲ. ನಾವು ಮತ್ತೊಮ್ಮೆ ಖಂಡಿತವಾಗೂ ಬಂದೇ ಬರ್ತೀವಿ. 5 ಗ್ಯಾರಂಟಿಗಳಿರ್ಬೋದು, ನಮ್ಮ ನೀತಿಗಳಿರ್ಬೋದು, ನಮ್ಮ ಯೋಜನೆಗಳನ್ನ ಮುಂದಿಟ್ಕೊಂಡು ಮತ್ತೆ ನಾವು ಜನರ ಹತ್ರ ಹೋಗ್ತೀವಿ. ಜಿಬಿಎ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಜಯಬೇರಿ ಆಗ್ತೀವಿ. ಮುಂಬರುವ ಚುನಾವಣೆಯಲ್ಲೂ ಕೂಡ ನಾವು ಆರಾಮಾಗಿ 140 ದಾಟ್ತೀವಿ. ಯಾರಿಗ ಅನುಮಾನ ಇದೆ ಅಂತ? ಯಾರಿಗೂ ಅನುಮಾನ ಇಲ್ಲ. ನಾವು ಮತ್ತೊಮ್ಮೆ ಖಂಡಿತವಾಗೂ ಬಂದೇ ಬರ್ತೀವಿ. 5 ಗ್ಯಾರಂಟಿಗಳಿರ್ಬೋದು, ನಮ್ಮ ನೀತಿಗಳಿರ್ಬೋದು, ನಮ್ಮ ಯೋಜನೆಗಳನ್ನ ಮುಂದಿಟ್ಕೊಂಡು ಮತ್ತೆ ನಾವು ಜನರ ಹತ್ರ ಹೋಗ್ತೀವಿ. ಜಿಬಿಎ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಜಯಬೇರಿ ಆಗ್ತೀವಿ. ಮುಂಬರುವ ಚುನಾವಣೆಯಲ್ಲೂ ಕೂಡ ನಾವು ಆರಾಮಾಗಿ 140 ದಾಟ್ತೀವಿ. ಯಾರಿಗ ಅನುಮಾನ